ಹಲೋ ನಮಸ್ಕಾರ, ಟಾಕಿಂಗ್ ಲ್ಯಾಂಡ್ಸ್ಗೆ ಸ್ವಾಗತ. ಇದು ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ಮ್ಯಾಪ್. ಇದ್ರಲ್ಲಿ ನಾವಿವತ್ತು ಬನ್ನೇರ್ಘಟ್ಟ ಬಫರ್ ಝೋನ್ ನ ನೋಡೋಣ. ಕೆಲವರು ಇಲ್ಲಿ ಲ್ಯಾಂಡ್ ಬೈ ಮಾಡೋರಿದ್ದಾರೆ, ಕೆಲವರು ಪ್ರಾಜೆಕ್ಟ್ಸ್ ನ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಆಕ್ಚುಯಲ್ ಗವರ್ಮೆಂಟ್ ರೂಲ್ಸ್ ಏನು ಅಂತ ಸುಮಾರು ಜನಕ್ಕೆ ಕ್ಲಾರಿಟಿ ಇಲ್ಲ. ಸೊ ಇದನ್ನೇ ನಾವು ಇವತ್ತು ಕ್ಲಾರಿಫೈ ಮಾಡೋಣ. ಈಗ ನೀವು ನೋಡ್ತಿರೋ ಗ್ರೀನ್ ಏರಿಯಾ ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಅದರ ಸುತ್ತ ಇರೋ ಯೆಲ್ಲೋ ಹೈಲೈಟೆಡ್ ಏರಿಯಾ ಇದೇ ಬಫರ್ ಝೋನ್. ಈ ಬನ್ನೇರ್ಘಟ್ಟ ಬಫರ್ ಝೋನ್ ಕೆಲ ಕಡೆ 100 ಮೀಟರ್ಸ್ ಇದೆ, ಕೆಲವು ಕಡೆ 500, ಇನ್ ಕೆಲವು ಕಡೆ 1 ಕಿಲೋಮೀಟರ್ ಕೂಡ ಇದೆ. ಇದನ್ನ ನೀವು ಯಾವ ತರ ಚೆಕ್ ಮಾಡಬಹುದು ಅಂದ್ರೆ ಟಾಕಿಂಗ್ ಲ್ಯಾಂಡ್ಸ್ ಗೆ ಹೋಗಿ ರಿಸ್ಕ್ ಕಮ್ಯುನಿಟಿಯಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಝೋನ್ ಓಪನ್ ಮಾಡಿದ್ರೆ ನಿಮ್ಗೆ ಕಾಣುತ್ತೆ. ಈಗ ಮೇನ್ ಪಾಯಿಂಟ್ ಬರೋಣ. ಈ ಬಫರ್ ಝೋನ್ ಒಳಗಡೆ ಮುಂಚೆ ಜಾಗ ಇದ್ದು ಮನೆ ಕಟ್ಟೋಕೆ, ಬಿಸ್ನೆಸ್ ಮಾಡೋಕೆ, ರೆಸಾರ್ಟ್ಸ್ ಅಥವಾ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಪ್ಲಾನ್ ಮಾಡೋಕೆ ಪರ್ಮಿಷನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಹೇಳ್ತೀನಿ. ಇದು ಅಫಿಷಿಯಲ್ ಗವರ್ಮೆಂಟ್ ನೋಟಿಫಿಕೇಶನ್. ಈ ಡಾಕ್ಯುಮೆಂಟ್ ಪ್ರಕಾರ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸುತ್ತ ಎಕೋ ಸೆನ್ಸಿಟಿವ್ ಝೋನ್ ರೂಲ್ಸ್ ಅಫಿಷಿಯಲಿ ಡಿಕ್ಲೇರ್ ಮಾಡಲಾಗಿದೆ. ಇಲ್ಲಿ ಆಕ್ಟಿವಿಟೀಸ್ ಅನ್ನ ಮೇನ್ಲಿ 2 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಪ್ರೊಹಿಬಿಟೆಡ್ ಆಕ್ಟಿವಿಟೀಸ್, ಇನ್ನೊಂದು ರೆಗ್ಯುಲೇಟೆಡ್ ಆಕ್ಟಿವಿಟೀಸ್. ಈ ಸೆಕ್ಷನ್ ಅಂದ್ರೆ ಕಂಪ್ಲೀಟ್ಲಿ ಅಲೋ ಇಲ್ಲ ಅನ್ನೋ ಆಕ್ಟಿವಿಟೀಸ್. ಕಮರ್ಷಿಯಲ್ ಮೈನಿಂಗ್, ಸ್ಟೋನ್ ಕ್ವಾರಿಯಿಂಗ್ ಅಂಡ್ ಕ್ರಶಿಂಗ್ ಯೂನಿಟ್ಸ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್. ಪೊಲ್ಯೂಷನ್ ಕ್ರಿಯೇಟ್ ಮಾಡುವ ಇಂಡಸ್ಟ್ರೀಸ್ ಅಲೋ ಇಲ್ಲ. ಹಜಾರ್ಡಸ್ ಕೆಮಿಕಲ್ ರಿಲೇಟೆಡ್ ಆಕ್ಟಿವಿಟೀಸ್ ಕೂಡ ಪ್ರೊಹಿಬಿಟ್ ಮಾಡಿದ್ದಾರೆ. ಅನ್ಟ್ರೀಟೆಡ್ ವೇಸ್ಟ್ ವಾಟರ್ ನ ಲೇಕ್ಸ್ ಅಥವಾ ಲ್ಯಾಂಡ್ ಗೆ ಬಿಡೋ ಹಾಗಿಲ್ಲ. ನ್ಯೂ ಸಾಮಿಲ್ಸ್ ಅಂಡ್ ಬ್ರಿಕ್ ಹಿಲ್ಸ್ ಅಲೋ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎನ್ವೈರನ್ಮೆಂಟ್ ಡ್ಯಾಮೇಜ್ ಮಾಡೋ ಯಾವುದೇ ಆಕ್ಟಿವಿಟಿ ಕೂಡ ಇಲ್ಲಿ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ನ್ಯೂ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ನ್ಯೂ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಪರ್ಮಿಷನ್ ಇದ್ರೆ ಮಾತ್ರ. ಮನೆ ಕನ್ಸ್ಟ್ರಕ್ಷನ್ ಅಪ್ರೂವ್ಡ್ ಪ್ಲಾನ್ ರೂಲ್ಸ್ ಫಾಲೋ ಮಾಡಬೇಕು. ರೋಡ್ಸ್, ಬೋರ್ವೆಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ರೆಗ್ಯುಲೇಟ್ ಆಗಿದೆ. ಡ್ರೋನ್ ಯೂಸೇಜ್ ಮತ್ತೆ ಟೂರಿಸಂ ಆಕ್ಟಿವಿಟೀಸ್ ಕೂಡ ರೆಗ್ಯುಲೇಟ್ ಮಾಡಿದ್ದಾರೆ. ಟ್ರೀನ ಕಟ್ ಮಾಡೋ ಮುಂಚೆ ಪ್ರಯರ್ ಪರ್ಮಿಷನ್ ಮಾಡಬೇಕು. ಗ್ರೌಂಡ್ ವಾಟರ್ ಕಮರ್ಷಿಯಲ್ ಯೂಸೇಜ್ ನ ರೆಗ್ಯುಲೇಟ್ ಮಾಡಿದ್ದಾರೆ. ಪ್ಲಸ್ ಅಗ್ರಿಕಲ್ಚರ್ ಅಂಡ್ ಡೇರಿ ಆಕ್ಟಿವಿಟೀಸ್ ಲೋಕಲ್ಸ್ ಗೆ ಮಾತ್ರ ಅಲೋ ಇದೆ. ಯಾಕೆ ಇಷ್ಟು ರೂಲ್ಸ್ ಅಂದ್ರೆ ಈ ಏರಿಯಾ ಎಲಿಫೆಂಟ್ ಕಾರಿಡಾರ್ ಕೂಡ ಆಗಿದೆ. ವೈಲ್ಡ್ ಲೈಫ್ ಮೂವ್ಮೆಂಟ್, ಗ್ರೀನರಿ, ಲೇಕ್ಸ್, ವಾಟರ್ ಸೋರ್ಸಸ್ ಮತ್ತು ಎಕಲಾಜಿಕಲ್ ಬ್ಯಾಲೆನ್ಸ್ ಪ್ರೊಟೆಕ್ಟ್ ಮಾಡೋದೇ ಮೇನ್ ಪರ್ಪಸ್ ಇಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮತ್ತು ನೇಚರ್ ಎರಡು ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದಕ್ಕೆ ಮಾತ್ರ ಈ ಬಫರ್ ಝೋನ್ ಮೇಂಟೈನ್ ಮಾಡ್ಬೇಕು ನಾವು. ಅದಕ್ಕೆ ಪ್ರಾಪರ್ಟಿ ಬೈ ಮಾಡೋ ಮುಂಚೆ ಲ್ಯಾಂಡ್ ಬಫರ್ ಝೋನ್ ಒಳಗಡೆ ಬರುತ್ತಾ, ಫ್ಯೂಚರ್ ರಿಸ್ಟ್ರಿಕ್ಷನ್ಸ್ ಬರ್ಬೋದಾ, ಕನ್ಸ್ಟ್ರಕ್ಷನ್ಸ್ ಇಶ್ಯೂಸ್ ಇದೆಯಾ, ಇವೆಲ್ಲ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ತೆಗೆದುಕೊಂಡು ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ನ ಓಪನ್ ಮಾಡಿ. ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ಮೂಲಕ ನೀವು ಪ್ರೊಟೆಕ್ಟೆಡ್ ಏರಿಯಾ, ಬಫರ್ ಝೋನ್, ಸರೌಂಡಿಂಗ್ ಡೆವಲಪ್ಮೆಂಟ್ ಇದೆಲ್ಲ ಈಸಿಯಾಗಿ ಅನಲೈಸ್ ಮಾಡಬಹುದು. ದಿಸ್ ಇಸ್ ಟಾಕಿಂಗ್ ಲ್ಯಾಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.